ದ್ವಾರ ಹೊಸ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ಇವತ್ತು ಶನಿವಾರ, ಹಾಗೆ ಇವತ್ತು August 15. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಇದು ಬರುವಾಗ ನಾಳೆ ಆಗ್ತದೆ. ಹಾಗೆ ಇವತ್ತು ಅದೇ ಎಲ್ಲರ ಮನೆಯಲ್ಲಿ ಫ್ಲಾಗ್ ಎಲ್ಲ ಕಾಣ್ತುಂಟು. ಅಲ್ಲಿ ಆ ಮನೆಯಲ್ಲಿ ಫ್ಲಾಗ್ ಹೋಸ್ಟಿಂಗ್ ಆಗಲೇ ಆಗಿದೆ, 7 ಗಂಟೆಗೆ ಆಗಿತ್ತು. ಮತ್ತು ಕೆಲವರ ಮನೆಯಲ್ಲಿ ಹರ್ ಘರ್ ತಿರಂಗದ ಇದರಲ್ಲಿ ಎಲ್ಲ ಮನೆಯಲ್ಲೆಲ್ಲ ಹಾಕಿದ್ದಾರೆ ಫ್ಲಾಗ್ ಅದು. ಹಾಗೆ ಚಂದ ಕಾಣ್ತದೆ, ಚಂದ ಚಂದ. ಹಾಗೆ ಈಗ ಗಂಟೆ 9, 5, 9, 10 ಆಗ್ತಾ ಬಂತು. ನಾನೀಗ ರೂಮಿಗೆ ಬಂದೇನೆ. ಏನೋ ಸ್ವಲ್ಪ ವರ್ಕ್ ಮಾಡಿ ಮತ್ತೆ ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು, ಕಟೀಲಿಗೆ. ಹಾಗೆ ರೆಡಿ ಆಗಬೇಕು, ಹಾಗೆಲ್ಲ ಕತೆ. ನಾನದೇ ಎಲ್ಲ ಈಗ ಆಚೆ ಈಗ ಗಾಂಧಿನಗರಕ್ಕೆ ಹೋಗಿದ್ದೆ. ಅಲ್ಲಿ ಫುಲ್ ಇದು ಇಂಡಿಪೆಂಡೆನ್ಸ್ ಡೇ ಬೈಕ್ ರೈಡ್ ಇತ್ತು, ಚಂದ ಇತ್ತು ನೋಡಲಿಕ್ಕೆ. ಅದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟೊತ್ತಾಗೋದೆಲ್ಲ ಹೋಗಿದ್ದು. ಚಂದ ಸೂಪರ್ ಇತ್ತು ಮಾತ್ರ. ಹಾಗೆ ಇನ್ನು ನೋಡುವ ದಿವಸದಲ್ಲಿ ಏನೆಲ್ಲ ಆಗ್ತದೆ ಅದನ್ನು ಡಾಕ್ಯುಮೆಂಟ್ ಮಾಡ್ತೇನೆ. ಬಟ್ ಫಸ್ಟ್ ಇದು ಆಯ್ತಾ ಎಂದಿಲ್ಲ, ಇನ್ನು ಮತ್ತೆ ಸಿಗ್ತೇನೆ. ಸೊ ನಾವೀಗ ಹೊರಟಿದ್ದೇವೆ ಕಟೀಲಿಗೆ, ನಾನು ಮತ್ತೆ ಮಮ್ಮಿ. ಈಗ ಗಂಟೆ 10 ಕಾಲ ಆಗ್ತಾ ಬಂತು. ನಾವು ಬೇಗವೇ ಆಲ್ಮೋಸ್ಟ್ ಏನಿದೆ ಹೊರಡುವ, ಯಾಕಂದರೆ ಇವತ್ತು ರಜೆ ಅಲ್ಲ, ರಶ್ ಇರ್ಬೋದು ಅಂತ. ಹಾಗೆ ನೋಡ್ಬೇಕಿನ್ನು. ಈಗ ಅಲ್ಲಿ ಒಟ್ಟಗೊಂದು 10:15 ಇಲ್ಲ 10:15 ಆಚೆ ಆಗ್ಬೋದು. ಮತ್ತೆ ನೋಡಬೇಕು ಎಂತ ಎಲ್ಲ ಅಂತ. ಮತ್ತೆ ಸೀದಾ ಬರ್ದಂಗೆ ಒಂದು ಲೈಟ್ ರಿಪೇರಿ ಮಾಡ್ಲಿಕ್ಕೆ ಉಂಟಿಲ್ಲ. ಈಗ ಹಾಲಿ ಲೈಟ್ ಹೋಗಿದೆ, ಹಾಗೆ ಅದನ್ನು ರಿಪೇರಿ ಮಾಡ್ಬೇಕಷ್ಟೇ. ಹಾಗೆ ಅವಾ ಸೆಕೆ, ಸ್ವಲ್ಪ ಮಳೆ ಬಂದು ಹೋಯ್ತು. ಹಾಗೆ ಇದು ಪಿಂಕ್ ಫುಲ್ ಅಪ್ಪ. ಸೊ ಒಮ್ಮೆ ಆಚೆ ಅಂತ ಹೇಳಿದ್ದೀನಿ, ಯಾವಾಗ ಅಂತೇಳಿ ಟೈಮ್ ಸಿಗ್ತಾ ಇಲ್ಲ. ನಾಳೆ ಫ್ರೆಂಡ್ಸ್ ಒಟ್ಟಿಗೆ ಹೊರಗೆ ಹೋಗ್ಲಿಕ್ಕಿದ್ರೆ ಆಯ್ತು, ಅಲ್ಲೇ ಟೈಮ್ ಇದಾಗ್ತದೆ. ಹಾಗೆ ಈಗ ನೋಡಬೇಕು ಯಾವಾಗ ಅಂತ. ಹಾಗೆಲ್ಲ ಕತೆ ಆಗಿದೆ. ಹಾಗೇನು ಹೊರಡ್ತೇನೆ ಫಸ್ಟ್. ಅವರು ಮೊಬೈಲನ್ನು ತರಲಿಕ್ಕೆ ಹೋಗಿದ್ದಾರೆ, ನಂತರ ನೋಡುವ. ಇನ್ನು ಅಲ್ಲಿ ಕೆಲವು ಶಾರ್ಟ್ಸ್ ಇದ್ರೆ ತೆಗಿತೇನೆ, ನೋಡುವ ಹೇಗೆಲ್ಲ ಆಗ್ತದೆ ಅಂತ. ಈಗ ಆ ಸೈಡ್ ಮಳೆ ಇರ್ಬೋದು, ಇಲ್ಲಿ ಸ್ವಲ್ಪ ಮಳೆ ಬಂದು ಹೋಯ್ತು. ನೋಡುವ ಇದೆಲ್ಲ ಏನೋ ಹೊರಡುವ. ಮಾತ್ರ ಅದೇ ಒಂದು ಹೇಳಲಿಕ್ಕೆ ಅದು ಬಯಸ್ತೇನೆ, ಏನಂದರೆ ಆ್ಯಕ್ಚುಲಿ ಪೆಟ್ರೋಲ್ ತುಂಬ ಇಳಿತುಂಟು ಮಾರೆ. ನಾವು ಹೇಳ್ತೇವಲ್ಲ ಇಥನಾಲ್ ಬ್ಲೆಂಡಿಂಗ್ ಅದು ಇದು ಅಂತ, ಬಟ್ ಹಂಗೊಮ್ಮೆ ಆಗ್ತದೆ. ಇದು ಆ್ಯಕ್ಚುಲಿ ಮೈಲೇಜ್ ಸ್ವಲ್ಪ ಡ್ರಾಪ್ ಮಾಡ್ತದೆ. ಬಟ್ ಅದೇ ಅಲ್ಲಿ ಇನ್ನೊಂದು ಪೆಟ್ರೋಲ್ ಉಂಟು, ಅದು XP, ಅದಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ನೋಡ್ಬೇಕು, ನೆಕ್ಸ್ಟ್ ಟೈಮ್ ಅದನ್ನೇ ಹಾಕಿಸುವ ಅಂತ ಹೇಳಿದ್ದೇನೆ. ಈಗ ಮೊನ್ನೆ ನಾನೊಂದು 2 ವೀಕ್ಸ್ ಆದಷ್ಟೇ, ಒಂದು ಹಾರ್ಡ್ಲಿ ನಾನೊಂದೆಷ್ಟು 200 ಕಿಲೋಮೀಟರ್ಸ್ ಓಡಿದ ಅಂತ ಗಾಡಿ. 200 ಇಲ್ಲ ಕರೆಕ್ಟಾಗಿ. ಹಾಗೆ ಆಯ್ತು. ಈಗ ಫುಲ್ ಇದ್ದದ್ದು ಈಗ ಎಷ್ಟು ಕೊಟ್ಟಿಯಲ್ಲಿ ಉಂಟು. ಪೆಟ್ರೋಲಿಗೆ ರೇಟ್ ಜಾಸ್ತಿ ಆಗಿ ಭಾರಿ ಕಷ್ಟ ಆಯಿತು. ಹಾಗೆ ಇದು ಗಾಡಿ ಓಡುವುದು ಜಾಸ್ತಿ ಆದ ಕಾರಣ ಸಹ ಭಾರಿ ಕಷ್ಟ ಆಯ್ತು. ಹಾಗೆ ಈಗ ಹೋಗೋಣ, ಹೊರಡುವ. ಅವ್ರು ಬರಲಿ ಫಸ್ಟ್. ಬಂದರು. ಹಾಗೇನು ನಾನು ಹೊರಡುದು. ಆಯ್ತು. ಎಂತ ಎಲ್ಲಿ ಮೊಬೈಲ್ ಅಲ್ಲಿತ್ತ? ಹಾಕೇನಲ್ಲ ಲಾಕ್. ಸೊ ಹೊರಡುವ. ಇನ್ನು ಫಸ್ಟ್ ಸೀಟ್ ಬೆಲ್ಟ್. ಸೀಟ್ ಬೆಲ್ಟ್ ಹಿಡ್ಕೊಂಡು ಹಾಕ್ಲಿಕ್ಕೆ ಕಷ್ಟ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಷ್ಟೇ. ಹಾಗಂದ್ರೆ ನಾನು ರೈಡ್ ಕವರ್ ಮಾಡಲಿಕ್ಕೆ ಹಂಗೆ ಮರ್ತೋಯ್ತು ಮಾರೆ. ಚಂದ ಇತ್ತು ಕ್ಯಾಮರಾ. ಆಗ ಇಂಡಿಪೆಂಡೆನ್ಸ್ ಡೇ ರೈಡ್ ಇತ್ತು, ಗಾಡಿದು. ನಾನು ತೆಗಿಲಿಕ್ಕೆ ಹೋಗುವ ಅಷ್ಟು ಬೇಗ ಸೋಯ್ತು. ಹಾಗೆ ಹೊರಡುವ. ಗಂಟೆ 10:20. ನೋಡ ಎಷ್ಟು ಗಂಟೆ ರೀಚ್ ಆಗ್ತಾನೆ. ಅಲ್ಲಿ ರೀಚ್ ಆದ ನಂತರ ಹೇಳ್ತೇನೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಮುಂಚೆ ಇದ್ದಿತ್ತು, ಬಟ್ ಈಗ ಹೊಸತ್ತು ದ್ವಾರ ಆಗಿದೆ ಅಲ್ಲ, ಚಂದ ಆಗಿದೆ. ಹಾಗೆ ಇನ್ನು ಸ್ವಲ್ಪ ಇರ್ತದೆ ಕಟೀಲಿಗೆ. ಯಾರಾಗ ಕಮೆಂಟ್ ಅದರದೊಂದು ವಿಡಿಯೋ ಮಾಡುವ. ತುಂಬಾ ನಾನು ವಿಡಿಯೋ ಎಲ್ಲ ತೆಗ್ದಿರ್ಲಿಲ್ಲ. ಹಾಗೆ ಇನ್ನು ಸ್ವಲ್ಪ ಒಂದು 5 ಮಿನಿಟ್ಸ್ ಅಷ್ಟೇ. ಎಸ್, ಕಟೀಲ್ ರೀಚ್ ಆಗಿದ್ದೇವೆ. ಚಂದ ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಮಾಡಿದ್ದಾರೆ. ಹಾಗೆ ಈಗ ಏನು
ಇಲ್ಲಿ ಹೋಗಿ ದರ್ಶನ ಮಾಡಿ ಬರುವ. ಅಲ್ಲಿ ಊಟ ಈಗ ಸ್ಟಾರ್ಟ್ ಆಗ್ಬೋದು, ನೋಡುವ ಎಂತ ಅಂತ. ಇನ್ನು ಹೊರಡೋದು ದರ್ಶನ ಎಲ್ಲ ಮುಗಿಸಿ ಇನ್ನು ನಾವು ಮನೆಗೆ ಹೊರಡೋದು. ಹಾಗೆ ಒಂದು ಸೆಕೆಂಡ್ ನಾನು ಸೀಟ್ ಬೆಲ್ಟ್ ಹಾಕ್ತೇನೆ ಫಸ್ಟ್. ಎಲ್ಲಿ ಅಲ್ಲಿ ಬೇಡ, ಅಲ್ಲಿ ನೆಕ್ಸ್ಟ್ ಟೈಮ್ ನೋಡುವ. ಹಾಗೆ ನಾನು ಹೊರಟದ್ದು ಮನೆಗೆ ಗಂಟೆಗೆ ಎಷ್ಟಾಯ್ತು ಗಂಟೆ 12 ಆಗಲಿಲ್ಲ. ರಪರಪ್ಪ ಊಟ ಎಲ್ಲ ರಪರಪ್ಪ ಆಯ್ತು. ಹಾಗೇನೆ ಲಡ್ಡು ಸಿಕ್ಕಿತ್ತು, ಲಡ್ಡು ಇಂಡಿಪೆಂಡೆನ್ಸ್ ಡೇ ಲೆಕ್ಕದಲ್ಲಿ. ಹಾಗೆ ನಾವು ಹೊರಡುವ, ನೋಡು ಏನು ಇಲ್ಲಿ ಎಂತ ಇದ್ರೆ ತೋರಿಸ್ತೇನೆ, ಇಲ್ಲದ್ರೆ ಡೈರೆಕ್ಟ್ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೇನೆ ವ್ಲಾಗ್ ಅಲ್ಲಿ. ಬಟ್ ಇದು ಚಂದ ಉಂಟು ನೋಡಿ. ಹೋಗೋರು ಮನೆಗೆ ಈಗ ರೇಜ್ ಆಗಿದ್ದೇನೆ ಬಾ. ಸೊ ತುಂಬ ಸೆಕೆ ಮಾತ್ರ ಬೇಗ ಆಯ್ತು ಇದು. ಸಾಧಾರಣ ನಾನು 12:30 ಆಚೆ ಮನೆಗೆ ರೀಚ್ ಆಗಿದೆ. ಮತ್ತು ಅಲ್ಲಿ ಕಾವರಲ್ಲಿ ಸ್ವಲ್ಪ ನಿಲ್ಲಿಸಿದ್ದೆ ಇದು ಲೈಟ್ ತಗೊಳ್ಳುವಂತ, ಬಟ್ ಲೈಟ್ ಇಲ್ಲ, ಅವರು ಬಂದ್ ಮಾಡಿದ್ದಾರೆ. ಇವತ್ತು ರಜೆ ಅಲ್ಲ, ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗೋದು. ನಂಗೆ ಗೊತ್ತಿರಲಿಲ್ಲ ಅದಕ್ಕೆ ಸಹ ರಜೆ ಇರ್ತದೆ ಅಂತ. ಬಟ್ ತೊಂದರೆ ಎಕ್ಸ್ಟ್ರಾ ಸ್ಪೇರ್ ಲೈಟ್ ಇತ್ತು, ಹಾಗೆ ಅದನ್ನು ಹಾಗೆ ಇಟ್ಟಿದ್ದೇನೆ. ಈಗ ಗಂಟೆ 1:15 ಆಯಿತು ಅವಾ. ಈಗ ಇನ್ನು ಸ್ವಲ್ಪ ಪುನಃ ಹಸಿವು ಸ್ಟಾರ್ಟ್ ಆಗಿದೆ, ಬೇಗ ಊಟ ಆಗಿದೆ. ಹಾಗೆ ನೋಡುವ ಈಗೇನು ಎಂತೆಲ್ಲ ಆಗ್ತದೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತಾ ಇರ್ತೇನೆ. ಬಟ್ ಅದೇ ಸೆಕೆ ಮಾರಿ ಸ್ವಲ್ಪ ಮಳೆ ಸಿಕ್ಕಿತ್ತು, ಬಟ್ ತೊಂದರೆ ಆಗಲಿಲ್ಲ ಅಷ್ಟು. ಬಟ್ ಸ್ವಲ್ಪ ಜಾಸ್ತಿ ಮಳೆ ಬರಬೇಕಿತ್ತು, ಕಾರಲ್ಲಿ ಸ್ವಲ್ಪ ಕ್ಲೀನ್ ಆಗ್ತಿತ್ತು. ಹಾಗೆಲ್ಲ ಕತೆ. ಈಗ ಇನ್ನು ನೋಡುವ ಏನೆಲ್ಲ ಆಗ್ತದೆ. ಸಂಜೆ ನನಗಿದ್ದೇನೆ, ಅದನ್ನು ಡಾಕ್ಯುಮೆಂಟ್ ಮಾಡ್ತೇನೆ. ಬಟ್ ಈಗ ಒಂದು ನನಗೆ ಕಾಲ್ ಮಾಡಲಿಕ್ಕೆ ಉಂಟು, ಅದೆಲ್ಲ ಮಾಡಿ ಮುಗಿಸಿ ಆದ ನಂತರ ಸಿಗ್ತೇನೆ ಕೆಳಗೆ ಹೋದ ನಂತರ. ನಾನು ಆಗನೇ ಕೆಳಗೆ ಬಂದೇನೆ. ಈಗ ಗಂಟೆ 2 ಆಯಿತು, ಹಸಿವು ಆಗ್ತುಂಟು ಮಾರೆ, ಅಲ್ಲಿ ಊಟ ಮಾಡಿದಲ್ಲ. ಹಾಗೆ ಎಂತ ಹೇಳೋದು, ಹಾಗೆ ಯಾರಿಗೆ ಹಾಗೆ ಈಗ ಇಲ್ಲಿ ಮೋಡ ಕವಿದ ವಾತಾವರಣ ಆಗಿದೆ, ಮಳೆ ಬರಲಿಲ್ಲ. ಬಟ್ ಅದೇ ನಾನು ಕಾಲೆಲ್ಲ ಮಾಡಿ ಈಗ ಕೂತ್ಕೊಂಡಿದ್ದೇನೆ. ಇನ್ನು ನಾನು ಸಂಜೆವೇ ವ್ಲಾಗ್ ಕಂಟಿನ್ಯೂ ಮಾಡೋದು, ಇನ್ನೆಂತೆಲ್ಲ ತೋರಿಸಲಿಕ್ಕೆ. ಇವತ್ತು ಊಟ ಸಹ ಇದು ಎಂತ ಪ್ರಿಪೇರ್ ಮಾಡಲಿಕ್ಕಿಲ್ಲ. ಮತ್ತೆ ಆದರೆ ನೋಡುವ, 2 ಮೊಟ್ಟೆ ಇದು ಆಮ್ಲೆಟ್ ಮಾಡುವ ಅಂತ ಹೇಳಿದ್ದೇನೆ. ಆಯ್ತಾಯ್ತು, ಅದು ಖಾಲಿ ಆಮ್ಲೆಟ್ ಮಾಡಿ ತಿನ್ಬೇಕಷ್ಟೆ. ಯಾಕೆಂದರೆ ಹಸಿವು ಆಗ್ತುಂಟು, ಹಸಿವು. ಹಾಗೆ ಮತ್ತೆ ನೋಡುವ, ಮತ್ತೆ ಸಿಗ್ತೇನೆ. ಸೊ ಸಂಜೆ ಆಗ್ತಾ ಬಂತು, ಇಲ್ಲಿ ಸಹ ಒಂದು ಫ್ಲಾಗ್ ಉಂಟು. ಹಾಗೆಯೇ ಬಿಸಿಲು ಪಟ್ರಾಸ್ ಬಿಸಿಲುಂಟು. ಆಯಿತು, ಇಂಡಿಪೆಂಡೆನ್ಸ್ ಡೇ ಮುಗಿತಾ ಬಂತು. ಇವತ್ತಿಗೆ 8 ಇಯರ್ಸ್ ಆಯಿತು ಇಂಡಿಪೆಂಡೆನ್ಸ್ ಸಿಕ್ಕಿ. ಹಾಗೆಯೇ ಆಯಿತು, ಎಷ್ಟು ಬೇಗ ದಿವಸ ಹೋಯ್ತು ಅಂತ ಹೇಳಿಲ್ಲ. ರಪ ಸ್ಯಾಟರ್ಡೆ ಮುಗೀತು ಸರ್. ವೀಕೆಂಡೆಲ್ಲ ರಪ್ಪ ಹೋಗ್ತದೆ ಮಾರೆ. ಆಯಿತು, ಆಗಸ್ಟ್ ಇದ್ದು ಸಹ ಅರ್ಧ ತಿಂಗಳು ಫುಲ್ ಫಿನಿಶ್ ಆಯಿತು. ಮೊನ್ನೆ ಸ್ಟಾರ್ಟ್ ಆದಷ್ಟೇ, ಇವತ್ತಿಗೆ ಅರ್ಧ ತಿಂಗಳು ಹೋಯ್ತು. ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಹಾಗೆ ಮತ್ತೆ ನಾವು ಟೆಂಪಲ್ಗೆಲ್ಲ ಹೋಗಿ ಬಂದಿದ್ದೆ ಅಲ್ಲ, ಅಲ್ಲಿ ಸಹ ಮೋಸ್ಟ್ಲಿ ಸೆಲೆಬ್ರೇಷನ್ ಅಂದರೆ ಅದು ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಆದದಷ್ಟೇ ಆಗಿರ್ಬೇಕು. ನಾವು ಹೋಗೋಲ್ಲ ಆಗಿದೆ, ಬಟ್ ಸ್ವಲ್ಪ ಬೇಗ ಹೋಗ್ತಿದ್ದೆ, ಸ್ವಲ್ಪ ಸಿಗ್ತಿತ್ತು ಮಾತ್ರ, ಪಾರ್ಕಿಂಗ್ ಎಲ್ಲ ಸಿಗ್ತಿರ್ಲಿಲ್ಲ. ಬಟ್ ಅದು ನೋಡಲಿಕ್ಕೆ ಚೆಂದ ಇದಿತ್ತು, ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ. ಹಾಗೆ ಮತ್ತೆ ಬಂದ ನಂತರ ನಾನೆಂಥ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ಸಂಜೆ ಒಂದು ಮೊಟ್ಟೆ 2 ಹೊಡೆದಿತ್ತು, ಅದದ್ದು ಆಮ್ಲೆಟ್ ಮಾಡಿ ತಿಂದು ಈಗ ಬಂದದ್ದು. ಈಗ ಗಂಟೆ 5-10 ಆಗ್ತಾ ಬಂತು. ಇನ್ನು ಈ ವ್ಲಾಗನ್ನು ನಾನು ಇಲ್ಲಿಗೆ ನೀಡಿದ್ದು, ಇನ್ನು ಎಡಿಟಿಂಗ್ ಮಾಡಲಿಕ್ಕೆಲ್ಲ ಉಂಟು, ಅಪ್ಲೋಡ್ ಮಾಡಲ್ಲ ಟೈಮ್ ಆಗಿದೆ. ಸೊ ಇದಾಗಿತ್ತು ಇದು ವ್ಲಾಗ್. ಇನ್ನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.